ಸಂತ ಶ್ರೇಷ್ಠ ಕನಕದಾಸರ 537ನೇ ಜಯಂತಿಯನ್ನು ನವೆಂಬರ್ 18ರಂದು ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುನಾಥ್ ಪೂಜಾರಿ ಅವರು ತಿಳಿಸಿದ್ದಾರೆ. ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಕರ್ನಾಟಕ ಪ್ರದೇಶ ಕುರುಬ ಸಂಘ ಹಾಗೂ ಸರ್ಕಾರದ ಸಂಯುಕ್ತ ಆಶ್ರಯದಲ್ಲಿ ಭವ್ಯ ಮೆರವಣಿಗೆ ಹಾಗೂ ನಗರದ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ಸಚಿವರಾದ ಪ್ರಿಯಾಂಕ ಖರ್ಗೆ, ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಸೇರಿದಂತೆ ರಾಜಕೀಯ ಗಣ್ಯರು, ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಭಗವಂತಗೌಡ ಪಾಟೀಲ್, ಬಾಬುರಾವ್ ಪೂಜಾರಿ, ಧರ್ಮರಾಜ್ ಹೇರೂರ್, ಶಿವಲಿಂಗಪ್ಪ ವಜ್ಜಿ, ಬಿ.ಕೆ. ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಈ ನಾಡಿಗೆ ಭವ್ಯ ಪರಂಪರೆಯನ್ನು ನೀಡುವ ಮುಖಾಂತರ ದಾಸ ಸಾಹಿತ್ಯದಲ್ಲಿ ತಮ್ಮದೇ ಆದಂಥ ಛಾಪನ್ನು ನೀಡುವುದರ ಮುಖಾಂತರ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಸೋಸುವ ಗಾಳಿ ಯಾವ ಕುಲ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರುವುದರ ಮುಖಾಂತರ ಸಮಾಜದ ಕಲ್ಪನೆಯನ್ನು ಕಂಡಿರುವಂಥ ದಾಸಶ್ರೇಷ್ಠ ಸಂತ ಭಕ್ತ ಕನಕದಾಸರ 537ನೇ ಜಯಂತಿಯನ್ನು ಕಲಬುರಗಿ ಜಿಲ್ಲಾ ಕುರುಬ ಸಂಘ, ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 18/11/2024ರಂದು ಬೆಳಗ್ಗೆ 10 ಗಂಟೆಗೆ ಈ ಭಾಗದ ಪರಮ ಪೂಜ್ಯರಾಗಿರುವಂಥ ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರಕ್ಕೆ ಏನು ಭೂ ಕೈಲಾಸವನ್ನು ತಂದಿರುವಂಥ ಹುಲಿಜಂತಿಯ ಪರಮ ಪೂಜ್ಯರಾಗಿರುವಂಥ ಮಾಳಿಂಗರಾಯ ಮಹಾರಾಯ ಪೂಜ್ಯರ ಸಾನ್ನಿಧ್ಯದಲ್ಲಿ ಅಂದು ಬೆಳಗ್ಗೆ ನಗರೇಶ್ವರ ಶಾಲೆಯ 10 ಗಂಟೆಗೆ ಫೋಟೋ ಪೂಜೆ ಮಾಡೋದ್ರ ಮುಖಾಂತರ ಭವ್ಯ ಮೆರವಣಿಗೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಆ ಮೆರವಣಿಗೆ ಕಲಬುರಗಿ ನಗರದ ಏನು ಗಂಜದಿಂದ ಸೂಪರ್ ಮಾರ್ಕೆಟ್ದಿಂದ ಜಗತ್ತಿಂದ ಎಸ್.ಎಂ. ಪಂಡಿತ್ ರಂಗಮಂದಿರವರೆಗೆ ಬರ್ತಾ ಇದೆ ಅಂತಕ್ಕಂಥದ್ದು. ವಿಶೇಷವಾಗಿ ಈ ಸಾರಿನೂ ಸಹ ಕಳೆದ ಸಾರಿ ಏನು 45,000 ಜನ ಸೇರಿತ್ತು, ಈ ಸಾರಿನೂ 4,000-5,000 ಜನಸಂಖ್ಯೆ ಸೇರುವುದರ ಮುಖಾಂತರ ಭಾವಚಿತ್ರದೊಂದಿಗೆ ಸಾವಿರಾರು ಡೊಳ್ಳುಗಳು, ಲೇಜಿಮ್ಗಳು, ಮಹಿಳೆಯರ ಒಂದು ಭವ್ಯವಾದಂಥ ಕುಂಭಮೇಳ ಮತ್ತು ಲೇಜಿಮು, ಆಮೇಲೆ DJ ಇವೆಲ್ಲವೂ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಇವತ್ತಿನ ದಿವಸ ಕಲಬುರಗಿ ನಗರದ ಏನು ಮುಖ್ಯ ರಸ್ತೆಗಳಿವೆ, ರಸ್ತೆ ಮುಖಾಂತರ ಎಸ್.ಎಂ. ಪಂಡಿತ್ ರಂಗಮಂದಿರವರೆಗೆ ಬರೋದ್ರ ಮುಖಾಂತರ ಯಥಾ ರೀತಿಯಾಗಿ 3 ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ 2 ಗಂಟೆಗೆ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದೆ. ಆ ಸಭೆಯಲ್ಲಿ ಮಾನ್ಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಮಾನ್ ಅಲ್ಲಂ ಪ್ರಭು ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆರವರ ಉದ್ಘಾಟನೆಯಲ್ಲಿ ಪರಮ ಪೂಜ್ಯರಾಗಿರುವಂಥ ಹುಲಿಜಂತಿಯ ಮಾಳಿಂಗರಾಯ ಪೂಜ್ಯರ ಸಾನ್ನಿಧ್ಯದಲ್ಲಿ ಸಂಬಂಧಪಟ್ಟ ಶಾಸಕರು, ವಿಧಾನಸಭೆಯ ಶಾಸಕರು, ವಿಧಾನ ಪರಿಷತ್ತಿನ ಶಾಸಕರು, ಲೋಕಸಭೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರು, ಎಲ್ಲರೂ ಅಧಿಕಾರಿಗಳು ಎಲ್ಲರೂ ಅವತ್ತಿನ ದಿವಸ ಭಾಗವಹಿಸ್ತಾ ಇದ್ದಾರೆ. ತಮ್ಮ ಮೂಲಕ ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ ಸಂಘ ವತಿಯಿಂದ ಈ ಒಂದು ದಾಸಶ್ರೇಷ್ಠ ಭಕ್ತ ಕನಕದಾಸರ ಭವ್ಯ ಮೆರವಣಿಗೆ ಮತ್ತು ಆ ಸಭೆಯನ್ನು ಯಶಸ್ವಿ ಆಗಲಿಕ್ಕೆ ಕಲಬುರಗಿ ಜಿಲ್ಲೆಯಾದ್ಯಂತ ಪ್ರತಿ ಹಳ್ಳಿಯಿಂದ ಬೆಳಗ್ಗೆ 8 ಗಂಟೆಗೆ ತಾವು ಆ ಊರಲ್ಲಿ ಒಂದು ಕನಕದಾಸರ ಭಾವಚಿತ್ರಕ್ಕೆ ಪೂಜೆಯನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಬೆಳಗ್ಗೆ 10 ಗಂಟೆಗೆ ಮತ್ತು 2 ಗಂಟೆಯ ಸಮಾರಂಭಕ್ಕೆ ಎಲ್ಲರೂ ಬರುವುದರ ಮುಖಾಂತರ ಕನಕದಾಸರ ಸಂದೇಶವನ್ನು ನಾಡಿಗೆ ಸಾರೋಣ ಅಂತಕ್ಕಂಥ ವಿನಂತಿ ಸಂಘ ಮಾಡ್ಕೊಳ್ತಾ ಇದೆ. ಆದ್ದರಿಂದ ಎಲ್ಲರೂ ತಮ್ಮ ವೈಯಕ್ತಿಕ ಕೆಲಸಗಳನ್ನು, ಸಾಮೂಹಿಕ ಕೆಲಸಗಳನ್ನು, ಧಾರ್ಮಿಕ ಕೆಲಸಗಳನ್ನು ಬಿಟ್ಟು ಕನಕದಾಸರಿಗಾಗಿ ನಾವು ಒಂದು ದಿವಸ ಸಮಯ ಕೊಡೋಣ ಅಂತಕ್ಕಂಥ ಕರೆಯನ್ನು ಕೊಡೋದ್ರ ಮುಖಾಂತರ ಇನ್ನೊಂದು ಸಾರಿ ತಮ್ಮ ಮುಖಾಂತರ ಎಲ್ಲರನ್ನ ಮತ್ತು ತಮಗೂ ಸಹ ಅವತ್ತಿನ ದಿವಸ ಆಹ್ವಾನವನ್ನು ನೀಡ್ತಾ ಇದ್ದಾರೆ. ಧನ್ಯವಾದಗಳು. ನಮಸ್ಕಾರ.